ಯಾಕಣ್ಣ ಇತ್ತ ಕಡೆ ಹೊರಟಿರ್ವಿ? ಕಾಲೇಜಿಗೆ ಹೋದ ನನ್ನ ರಾಜಶ್ರೀ ಯಾವಾದಾದರೂ ವಿಲೇಜ್ದಾರಿ ಹಿಡಿದು ಹೊರಟಳು ಎಂದು ನೋಡಲು ಬಂದೆ ಅಷ್ಟೇ. ನೋಡಿದ್ದಾಯ್ತಲ್ಲಣ್ಣ, ಕಡೆ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮೌನವಾಗಿ ಕುಳಿತುಕೊಳ್ಳದರೆ ಏನಿದೆ ರಾಜಶ್ರೀ? ಬೇಗನೆ ಈ ಕರ್ಮೇಂದ್ರ ಮನಸ್ಸು ಸೇರಿಕೊಂಡು ನಿನ್ನ ಮನ ಶಾಂತಿ ಮತ್ತೆ ಏನಿದು ನಿನ್ನ ಮಾತಿನ ಅರ್ಥ? ಅರ್ಥ ಅನರ್ಥಗಳ ಮಧ್ಯದಲ್ಲಿ ನಿಂತು ವಿಚಾರಿಸುತ್ತ ಕುಳಿತರೆ ವ್ಯರ್ಥ ಹಾಳಾಗಿ ಹೋಗೋದು ರಾಜಶ್ರೀ ನಿನ್ನ ಜೀವನ. ಅರ್ಥ ಪರಂಪರೆಯಾಗಿ ಪೂರ್ತಿಯಾಗಿ ಮನ ಬಿಚ್ಚಿ ನವ ಸ್ಫೂರ್ತಿ ತುಂಬೋದು ನಿನ್ನ ಬಾಳಿಗೆ. ಅಣ್ಣ, ಒಳ ಹುಟ್ಟಿದ ಅಣ್ಣನ ಬಾಯಿಂದ ಇಂಥ ಶಬ್ದವೇ? ಅಣ್ಣ ಯಾರು ನಿನ್ನ ಅಣ್ಣ? ದಿನಕ್ಕೊಂದು SP ಇಂದ ಬಂಗನಾಗಿ ದಿನಕ್ಕೊಂದು ಪೊಲೀಸ್ ಸ್ಟೇಷನ್ ನೀರು ಸುರಿಸುತ್ತಾ ಕುಳಿತಿರುವನಲ್ಲ, ಅವನು ನಿನ್ನ ಅಣ್ಣ. ಇವನು ನವತಾರಣದಲ್ಲಿ ಹಡಿಯಿಂದ ಮುಡಿವಾಗಿ ರಕ್ತವಾಗಿ ಶೋಭಿಸುತ್ತಿರುವ ನಿನ್ನ ಕೈ ಹಿಡಿಯಲು ಹಡಿ ಇಟ್ಟು ಬಂದಿರುವ ನಿನ್ನ ರಾಮನ. ಬಾಯ್ ಮುಚ್ಚೋ ಪಶುವೆ! ಒಂದೇ ರಕ್ತದಿಂದ ಉದ್ಭವಿಸಿದ ಒಳ ಹುಟ್ಟಿದ ತಂಗಿಯ ಮೇಲೆ ಕಾಮರಕನ್ನು ಹಾಕಲು ಬಂದಿರುವೆಯಲ್ಲ, ನಾಚಿಕೆ ಆಗುದಿಲ್ವೇನೋ ನಿನ್ನ ಜನ್ಮಕ್ಕೆ? ನಾಚಿಕೆ? ರಾಜಶ್ರೀ, ನಾಚಿಕೆ ಎಂಬ ಮೂರಕ್ಷರದ ಮರ್ಮ ನನಗೆ ತಿಳಿದಿದ್ದರೆ ನಾನು ಈ ಕಾರ್ಯಕ್ಕೂ ಕೈ ಹಾಕುತ್ತಿರಲಿಲ್ಲ. ಇದು ಕಲುಗ, ನಿಮ್ಮಂತ ರೂಪವತರ ಕೈ ಹಿಡಿದು ಕುಣಿದಾಡುವ ಕಾಮಯುಗ. ರಾಜಶ್ರೀ, ಶ್ರೀಮಂತಿಕೆಯ ಅಣ್ಣನ ಮಗ, ಶ್ರೀಮಂತಿಕೆಯ ಸಿಂಹನೆನಿಸಿಕೊಂಡಿರುವ ನಿನ್ನ ತಂದೆ ತನ್ನ ಎರಡನೇ ತಂಗಿ ಜೊತೆ ಸರಸವಾಡುತ್ತಿರುವಾಗ ಅವನ ಅಣ್ಣನ ಮಗನಾದ ನಿನ್ನ ಕೈ ಹಿಡುವುದೇನು ಮಹಾ. ರಾಜಶ್ರೀ, ಬೇಗನೆ ಈ ಕರ್ಮೇಂದ್ರ ಮನ ಸೇರಿಕೊಂಡು ನಿನ್ನ ಮನ ದೂರ ಸರಿದು ನಿಂತು ಮಾತನಾಡೋ ನರಪಶುವೆ! ಅಜ್ಞಾನದಿಂದ ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ. ಅಣ್ಣ ತಂಗಿಯರೆಂಬ ಭೇದವಿಲ್ಲದೆ ನನ್ನನ್ನು ಮುಟ್ಟಲು ಬಂದಿಲ್ಲ ಆದ್ರೆ ನಿಂತ ಜಾಗದಲ್ಲಿ ಮೆಟ್ಟಿ ಸೀಳುತ್ತಾರೆ ಈ ಸಮಾಜದ ವೀರ ಘನತೆಯರು. ಸಮಾಜ ಇದು ಒಂದು ಗರುತಿಯರ ಸಮಾಜ. ರಾಜಶ್ರೀ, ಈ ನಿನ್ನ ಹಾಳು ಸಮಾಜದಲ್ಲಿ ಎಂತೆಂಥ ಪವಿತ್ರಗತಿ ಹೆಣ್ಣುಗಳು ತುಂಬಿದ್ದಾರೆ ಗೊತ್ತೇ? ಗಂಡನ ದೇವರೆಂದು ನಂಬಿ ಪೂಜಿಸಿದ ಗಂಡನ ಕಣ್ಣೆಳ್ಳೆ ಮಣ್ಣರಿಸಿ ಮಿಂಡನ ಜೊತೆಗೂಡುವ ಬಂಡ ರಂಡಿಯರಚಿಲ್ಲ ಈ ನಿನ್ನ ಸಮಾಜದಲ್ಲಿ. ಶ್ರೀಮಂತನ ಮಡಿಗೆ ಆಗುತ್ತನೆಂದು ಹೇಳಿ ತಂದೆಯಿಂದ ಸಿಕ್ಕಂತೆ ವರದಕ್ಷಿಣೆ ತೋರಿಸಿ ಕೈ ಹಿಡಿದ ಗಂಡನನ್ನು ಗುಂಡಿಕ್ಕೆ ಕೊಂದು ಮತ್ತೊಬ್ಬ ಪರ ಪುರುಷನವರನ್ನು ಹಂಗಸುವ ಬಯಸುವ ಮಂಗ ಜಾತಿ ಹೆಣ್ಣುಗಳಿಲ್ಲ ಈ ನಿನ್ನ ಸಮಾಜದಲ್ಲಿ. ಈ ನಿನ್ನ ಸಮಾಜದಲ್ಲಿ ಬಡವನಿದ್ದರೂ ದೂರ ನನ್ನ ಗಂಡನೆಂದು ಭಾಷೆ ಕೊಟ್ಟು ಮತ್ತೊಬ್ಬರ ಕೈ ಹಿಡಿದು ಬಾಳುವ ಮಾತುಗಾರದ ಹೆಣ್ಣುಗಳಿಲ್ಲ ಈ ನಿನ್ನ ಗರತಿ ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ಹಣ್ಣನೆಂದು ಗಟ್ಟಿನ ಮಾಡಿ ರಾತ್ರಿ ವೇಳೆಯಲ್ಲಿ ಹಣ್ಣನ ಜೊತೆ ಮೈ ಬರ್ತಾ ಹಾದದ ಹೆಣ್ಣುಗಳಿಲ್ಲ ಈ ನಿನ್ನ ಗರತಿಯರ ಸಮಾಜದಲ್ಲಿ. ನವ ಕಾರಣದಲ್ಲಿ ಕಾಲಿಡ್ತಿರುವ ಈ ಕರ್ಮೇಂದ್ರನ ಕೈ ಹಿಡುವುದೇನೋ ಮಹಾ. ಈ ಸಮಾಜದ ಗರತಿಯರಿಗೆ ನಿಂತನೆ ನುಡಿಗಳನ್ನಾಡಿ ಅವರ ಪವಿತ್ರತೆಗೆ ಮಸಿ ಬೆಳೆಬೇಡ ನೀನು. ಹೆಚ್ಚಿಗೆ ಬಾಯಿ ಬಿಚ್ಚದೆ ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ರಾಜ ಮಹಾರಾಜರ ಕಾಲದಿಂದ ಅಷ್ಟೇ ಅಲ್ಲ, ದೇವರ ದೇವತೆಗಳ ಕಾಲದಿಂದಲೇ ಬದುಕಿ ಬಂದಿರುವ ಈ ಕಾಮ ವಿಲಾಸದ ಜೀವನ ಎಂದಂತ ಮಳ್ಳು ಹುಡುಗಿಗೆ ಏನಂತ ಸೃಷ್ಟಿಯಲ್ಲಿ ನಿರ್ಮಿಸುತ್ತಿರುವ ಆ ಬ್ರಹ್ಮ ಕಾಮಾದ ಲಾಲಾಸೆಗಾಗಿ ತನ್ನ ಮಗಳಾದ ಸರಸ್ವತಿನೇ ಸಂಭೋಗ ಮಾಡಿದ. ಈ ವಿಶ್ವವನ್ನೇ ಗೆಲ್ಲಬಲ್ಲ ಮಹಾ ತಪಸ್ ವಿಶ್ವಾಮಿತ್ರ ಕಾಮದ ಲಾಲಾಸೆಗಾಗಿ ತಪಸ್ಸನ್ನು ನಿಲ್ಲಿಸಿ ಆ ಮೋಹಿನಿಯಕ್ಕೆ ಸಂಭೋಗ ಮಾಡಿದ. ಅಂದಾಗ ನೀನೀಗ ಹಣ್ಣ ತಂಗಿಯನ್ನು ದಿಂಗೆ ಬರೆದುಕೊಳ್ತಾರೆ. ಈಗೆಲ್ಲ ಬಂಡೆಗೆಟ್ಟು ಒಂದು ನೋಡನ ಕೈಯಲ್ಲಿ ಎಲ್ಲೋ ನನ್ನ
ಹೆಸರು ಹೇಳುವ ಚಿಕ್ಕ ವಯಸ್ಸಿನ ಹುಚ್ಚು ಮುಂಡೆ ಹೆಣ್ಣೆ. ಈಗ ನಿನ್ನ ಪ್ರಾಣ ಯಾರಿಂದ ಹೋಗುವುದೆಂದು ಈ ಅಕ್ಷರದಿಂದ ಮಾತನಾಡು. ಜನ್ಮ ಕೊಟ್ಟ ನಿನ್ನ ತಂದೆ ತನ್ನ